ಆದ್ರೆ ಈಗಿನ ಕಾಲದಲ್ಲಿ ಎಲ್ರಿಗೂ ಹಸನ ಕರೆಸಿ ಪೂಜೆ ಮಾಡೋಕ್ಕಾಗ್ತಿಲ್ವಲ್ಲ. ಅದ್ರ ಬದಲು ಶುಭ ಸಂಕೇತವಾಗಿ ಹಾಲನ್ನ ಉಗಿಸಿ ಖುಷಿ ಪಡ್ತೀವಿ ಅಷ್ಟೇ. ಬಾರೆ ವಾ ಪೈಲ್ವಾನ್ರೆ, ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಯಪ್ಪ ಯಪ್ಪ ಸ್ಯಾನೆ ತಿಳ್ಕೊಬಿಟ್ಟಿದ್ದೀರಣ. ಈ ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಹೊಸ ತಿಳ್ಕೊಬೇಕಲ್ಲ. ಹಂಗಾರೆ ನಾವು ಹಾಲು ಕುಡಿಯೋ ಶುಭ ಸಕುನ ಅಲ್ವ ರಾಮಣ್ಣ? ಲೇ, ಶುಭ ಸಕೂನ ಅಂತಿದ್ದಾಗೆ ನೆನಪಾಯ್ತು. ಅವನ್ ಫೋಟೋ ತಕ ಬರ್ಬೇಕಲ್ಲ. ಅವನ್ ಫೋಟೋನ ಮನೆಗೆ ತರಗಂಟ ಈ ಮನೆ ಪೂರ್ತಿ ಅನ್ಸಕ್ಕಿಲ್ಲ. ಏಯ್, ನಾನು ಹೋಗಿ ತಗೊಬತ್ತೀನಿ. ರಾಮವ್ರೆ ಇರಿ, ಹಾಲು ಕುಡ್ದು ಹೋಗಿ. ಅಣ್ಣ, ನೀನು ಹಾಲು ಕುಡಿದ್ಬಿಟ್ಟು ಮನೆ ಕಾಮಿ ನೋಡ್ಕೋ. ನಂಗೆ ಅಂಗಡಿ ಗೊತ್ತಲ್ಲ, ನಾನು ದೊಡ್ಡ ಹೋಗಿ ಬರ್ತೀವಿ. ಹಾಂ ಸರಿ. ಏಯ್, ಹುಷಾರ ತಗೊಬನ್ರಲ್ಲ. ತಗೋಬತ್ತೀನಿ. ಲೇ, ನೀವಿಬ್ರು ಬಂದ್ರೆ ಹೊಸ ಕ್ಯಾಮೆ ಐತೆ. ಓಹೋ, ಇವನು ಮಾತ್ರ ಅವನಾ? ಹೊಸ ಹುಷಾರಾಗಿ ಡೀಲ್ ಮಾಡಬೇಕು. ಏನೋ 360? ಆಟೆಲ್ಲ ಆಗಕ್ಕಿಲ್ಲ. ಎಲ್ಲಿ ಓನರ್ ನಾತ್ರಿ? ಅಣ್ಣ ಆಚೆ ಹೋಗಿದ್ದಾರೆ. 350 ಕೊಡಿ. ಏನು ಇವತ್ತು ಶಾನೆ ಸಾಧು ಮಾತಾಡ್ತವನೆ? ರೊಟ್ಟೆ ಕವಲಿಸ್ಕೊಂಡೆ. ಲೇ ಮಂಜಾ, ಇದೆಲ್ಲ ಬರೀ ಪೇಪರ್ನೇ ತುಂಬಾನೆ. ಲೇ, ಫ್ರೇಮ್ಗೆ ಏನು ಆಗ್ಬಾರ್ದು ಅಂತ ಪೇಪರ್ ಹಾಕ್ತವ್ರೆ, ಸೇಫ್ಟಿಗಷ್ಟೇ. ಬೇಡ ಅಂದ್ರೆ ಕೊಡಿ, ತಪ್ಪು ಕೊಡ್ತೀನಿ. ಏನೇನ್ ಬೇಡ, ಹಂಗೆ ಇರ್ಲಿ. ಮತ್ತೆ ಅದ್ರೊಳಗೆ ಇನ್ನೊಂದು. ಸಾಕ್ ಮುಚ್ಚಲ ಬಾಯಿ. ಸೇಫ್ಟಿಗೆ ಅಂದ್ರೆ ನಮಗೂ ಅರ್ಥ ಆಯ್ತೈತಪ್ಪ. ಏನ್ ಎಲ್ಲ ಇವಂಗೆ ಗೊತ್ತಿರೋರಂಗೆ. ಅಲ್ಲ ಅಣ್ಣ, ಅದ್ರೊಳಗೆ ಏನೋ ಅಣ್ಣನಾ? ಇಲ್ಲ, ಒಂದೇ ತಾಯಿ ಹೊಟ್ಟೆಗೆ ಹುಟ್ಟಿದ್ದೇವಲ್ಲ ನಾವು. ಅಣ್ಣ ಅಂತೆ ಅಣ್ಣ. ಅಯ್ಯೋ ಇನ್ನಲೇ, ಅಮ್ಮಿಕೊಂಡು ಜಾಗ ಖಾಲಿ ಮಾಡೋ ಮೂದೇವಿ. ರೊಟ್ಟೆ ನೋಡ್ದೇನ್ಲ? ಅಣ್ಣ ಅಣ್ಣನ್ನೇ ರೋಪ್ ಆಗ್ತಾವನೆ. ಹೊಸಿ ನೋಡ್ಕೊಳ್ಳ. ಲೇ ಮಂಜ, ಅಮ್ಮಿಕ ಹೋಗದೆ ವಾಸಿ ಬಾಳ. ಏನಾಯ್ತಕ್ಕ? ಎಷ್ಟು ಮಾಡಿದ್ರು ಅಷ್ಟೇ. ನಡಿಯ. ಸಾಹೇಬ್ರೆ,
ಏನಾಯ್ತು? ಯಾಕೆ ಸೊಸೆಮ್ಮ ಏನು ಮಾತಾಡ್ದೆ ನಿಮ್ಮನ್ನ ಕೋಣೆ ಕರ್ಕೊಂಬಂದ್ರು? ರಾಮ ಸಿಕ್ಕಿದ್ನಾ? ರಾಮನ ಕೈಲಿ ಮಾತಾಡಿದ್ರಾ? ಅವ್ನ ಮನೆ ಸಿಕ್ತಾ? ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಟ್ಟವನಿ ಶಾರದಕ್ಕ. ಇದನ್ನ ಮಾತ್ರ ಬಿಟ್ಟು ಹೋಗೋನೆ. ನಾನು ಅವನನ್ನು ಹುಡ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ಮೊದಲೇ ಗೊತ್ತಿತ್ತ? ಅಥವಾ ನನ್ನ ಆಟ ಆಡಿಸ್ಬೇಕು ಅಂತಲೇ ಹಿಂಗೆ ಮಾಡ್ತಾವನ? ನನ್ನ ಟೈಮೇ ಸರಿ ಇಲ್ಲ ಶಾರದಕ್ಕ. ಒಂದಷ್ಟು ಕಾಲ ಆದ್ಮೇಲೆ ನಂಗೆ ಇಷ್ಟ ಆದವ್ರು ಯಾರು ನನ್ನ ಜೊತೆಗೆ ಇರೋದೇ ಇಲ್ಲ ಅಂತಾರೆ. ಪಾರ್ವತಿನೂ ನನ್ನ ಬಿಟ್ಟು ಹೊಂಟೋಗ್ಬಿಟ್ಲು. ಈಗ ರಾಮನು ನನ್ನ ಬಿಟ್ಟು ಹೊಂಟೋದ. ಅವ್ವ ಮತ್ತು ಮಗಂಗೆ ನನ್ನ ಮ್ಯಾಗ ಯಾಕೆ ಅಷ್ಟೊಂದು ಕೋಪ? ನಮ್ಮರ ಅವನ ಫೋಟೋನ ಇಲ್ಲಿ ತಗ್ಲಾಕಿರೋ ಚೆನ್ನಾಗಿರ್ತದಲ್ವಾ? ಹೂ ರಾಮ್ ಅವರೇ, ಪರ್ಫೆಕ್ಟ್ ಜಾಗ. ಟೊಂಟಣ ಅಣ್ಣ, ಅಮ್ಮನ ಫೋಟೋ ರೆಡಿ. ಲೇ ಅಲ್ಲೇ ಇರ್ಲಾ, ಬಲಗಾಲಿಟ್ಟು ಒಳಿಕ್ ಬಾ. ಅಣ್ಣ ನಾನು ಮದುವೆ ಆಗ ಬರ್ತೀವನಿ ನಡಿ. ಲೇ ಇರ್ಲಾ, ಅಯ್ಯೋ ನೀನು ಕೊಡಿ. ಇದು ಬರೀ ಫೋಟೋ ಅಲ್ಲ, ನಮ್ಮ ಅವ್ವನೇ ಬಂದಂಗೆ. ಲೇ ಹುಷಾರಾಗಿ ತಕ್ಕ ಬಂದಿರೋ ತಾನೆ? ನಾವು ಹುಷಾರಾಗಿ ತಂದೀವಿ. ಏ ಇದೇನಿಲ್ಲ ಇದು, ಒಳ್ಳೆ ಕಸ ತುಂಬ್ಕೊ ಬಂದಂಗೆ ಬರೀ ಪೇಪರ್ ತುಂಬ್ಕೊ ಬಂದಿದ್ಯಾ? ಅಣ್ಣ ಅದು ಸೇಫ್ಟಿಗೆ ಕೊಡಿಲಿ, ನಾನು ತೆಗಿತೀನಿ. ಈಗ ಆಹಾ, ಸಕ್ಕತ್ತಾಗೆ ಮಾಡ್ಕೊಟ್ಟವನಕ್ಕಲ್ಲ ನಮ್ಮರೆ. ನೋಡಿ ಇಲ್ಲಿ ಚೆನ್ನಾಗೈತಾ? ಹೂ ರಾಮ್ ಅವರೇ, ಚೆನ್ನಾಗಿದೆ. ಮುಳ್ಳೆ ಗಟ್ಟಿಯಾಗಿ ಹೊಡೆದಿದ್ದೀರಾ ಅಲ್ವಾ? ಬೀಳಲ್ಲ ತಾನೆ? ಏ ಚೇಚ, ಗಟ್ಟಿಯಾಗಿ ಹೊಡೆದೇವನೆ. ನಾವು ಸ್ವಂತ ಮನೆ ಕಟ್ಕೊಂಡು ಹೋಗೋ ಗಂಟ ಅವ್ವ ಇಲ್ಲೇ ಆರಾಮಾಗಿರ್ತಾರೆ. ಮಂಜ ನೋಡ್ಲಾ, ಕರೆಕ್ಟ್ ಆಗೈತಾ? ಬೊಂಬಾಟಾಗೈತೆ, ಫಿಕ್ಸು. ಆ ಕೋಣಂಗೆ ಮಾವನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗೋ ಹಾಗೆ ಮಾಡಿ, ಮಾವನಿಗೆ ಬೇಸರ ಮೂಡೋ ಹಾಗೆ ಮಾಡಿದ್ರೆ ಇನ್ಯಾವತ್ತೂ ಆ ಕೋಣನ ಟೀಚರ್ನ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಒಂದು ಸಣ್ಣ ಚೀಟಿ ಸಿಕ್ಕಿದ ಕೂಡಲೇ ಎದ್ನೋ ಬಿದ್ನೋ ಅಂತ ಹುಡ್ಕೊಂಡು ಹೋದ್ರಲ್ಲ. ಅಕ್ಕ, ಅವ್ರು ಹೆಂಗಿದ್ರು ಸಿಕ್ಲಿಲ್ವಲ್ಲ, ಯಾಕೆ ಈಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಬಿಟ್ಟು ಬಿಡಿ ಅಕ್ಕ. ಇಲ್ಲಿವರೆಗೂ ಪ್ರತಿಯೊಂದು ನಾನು ಅನ್ಕೊಂಡ್ ಹಾಗೆ ನಡೀತಿತ್ತು. ಫಾರ್ ದ ಫಸ್ಟ್ ಟೈಮ್ ಅವರಿಬ್ರು ಮಾಡಿರೋ ಪ್ಲಾನ್ ನನಗೆ ಗೊತ್ತಾಗದೇ ಇರೋದು ಕಣೆ. ಅಂದ್ರೆ ಅಕ್ಕ,
ಆ ಮನೆ ಪಕ್ಕ ನಿಮಗೆ ಗೊತ್ತಿರೋ ಹೆಂಗ್ಸಿದ್ಲಲ್ಲ ಅವಳುವೇ ಜಾನಕಿ ಕಡೆ ಸೇರ್ಕೊಂಡ್ಬಿಟ್ಲ ಅಂತ. ಲೇ, ನೀನು ನನಗಿನ್ನೂ ಕೋಪ ಬರ್ಸೋದಕ್ಕೆ ಈ ರೀತಿ ಕೇಳ್ತಿದ್ಯಾ ಅಲ್ವಾ? ನಿನ್ನ ಅಕ್ಕ ಅಕ್ಕ ಇಲ್ಲ ಅಕ್ಕ, ದಿಟ್ಟವಾಗ್ಲೂ ಕೇಳ್ತೀವ್ನಿ. ಆ ಹೆಂಗ್ಸ್ ಏನು ಹೇಳಿಲ್ವಾ? ಅಲ್ಲ ನಾನು ಕೇಳ್ದೆ ಅಮ್ಮವ್ರೆ, ಇನ್ನೇನು ರಾಮಣ್ಣ ಹೇಳ್ಬೇಕು, ಅಷ್ಟರಲ್ಲೇ ಆ ಟೀಚರ್ ಅಮ್ಮ ತಡೆದ್ಬಿಟ್ಲು. ಅವರಿಬ್ಬರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಕಣ್. ಅವ್ರು ಹೋಗೋವಾಗ ಗೌರಮ್ಮ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಆ ಕೋಣ ಹೇಳೋಕೆ ಬಂದರೂ ಸಹ ಆ ಟೀಚರ್ ತಡೆದಂತೆ. ಅಂದರೆ ಆ ಟೀಚರ್ಗೆ ಗೌರಮ್ಮ ಮೇಲೆ ಆಗಲೇ ಡೌಟ್ ಬಂದಿದೆ ಅಂತಾಯ್ತು. ಒಂದು ರೀತಿಲಿ ಸಾಹೇಬ್ರಿಗೆ ಅಡ್ರೆಸ್ ಸಿಕ್ಕಿದ್ದೆ ಒಳ್ಳೇದಾಯ್ತು ಅಲ್ವಾ ಅಕ್ಕ? ಅಂದರೆ ಗೌರಮ್ಮಂಗೆ ಇವ್ರು ಸಿಕ್ಕಿಲ್ಲ ಅಂದಿದ್ದಿದ್ರೆ ಇವರು ಮನೆ ಬಿಟ್ಟು ಹೋಗಿರೋ ವಿಚಾರ ನಿಮ್ಗೆ ಈಟ್ ಬಿರ್ನೆ ಗೊತ್ತಾಗ್ತಿರ್ಲಿಲ್ವೋ ಏನೋ ಅಲ್ಲೂರ. ಮುಂದೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಕ್ಕ? ಬರಲ್ಲ. ಓ, ಚಂದಾಗ ಕಟ್ ಮಾಡ್ಕೊಂಡು ಬಂದಿದ್ದೀರಾ? ಅಯ್ಯೋ ನಿಮ್ಮ ಇದೆಲ್ಲಿಂದ ತಗೊಂಡ್ಬಂದ್ರಲ್ಲ? ಇಲ್ಲಿ ನೋಡು, ಇಲ್ಲಿ ನೋಡೋಣ. ಮನೆ ಸುತ್ತಮುತ್ತಲು ಗಿಡಗಳು ಮರಗಳು ತೋಟನೇ ಐತೆ. ಇಂಥ ಬೊಂಬಾಟಾಗಿರೋ ಜಾಗದಲ್ಲಿ ಮನೆ ಮಾಡ್ಬಿಟ್ಟು ಇದನ್ನೆಲ್ಲ ಎಲ್ಲಿಂದ ತಗೊಂಬಂದ್ರಿ ಅಂತ ಕೇಳ್ತಿದ್ಯಲ್ಲ. ನಾನು ಅವಸರದಲ್ಲಿ ಸುತ್ತಮುತ್ತಲು ಏನೇನು ಅದೇ ಅಂತ ನೋಡಿಲ್ಲಕ್ಕಲ್ಲ. ರಾಮಣ್ಣ ಬೇಸಿಗೆ ನೀರು ತುಂಬ್ಸಕ್ಕೆ ತೊಟ್ಟಿ ಐತೆ, ಅತ್ತೆಗೆ ಒಕ್ಕ ಬರಕ್ ಕಷ್ಟನೇ ಇಲ್ಲ, ನಾವೇ ತುಂಬಿಸ್ಬಿಡುಮ. ಊಟ ಮಾಡಕ್ಕೂ ಜಾಗ ಸಕ್ಕತ್ತ. ನಮ್ಮರೆ ಹೀಗೆ ಮಾತಾಡ್ತಾ ನಿಂತಿರ್ತಿರೋ ಇಲ್ಲ ಬಂದಂಗೆ ಹೆಲ್ಪ್ ಮಾಡ್ತಿರೋ? ಅದೇನ್ ಮಾಡ್ಬೇಕು ಹೇಳಿ ಮಾಡಮ್ಮ. ಬೇಡ್ದಿರೋ ಐಟಮ್ನೆಲ್ಲ ಎತ್ತಿಡ್ಬೇಕು, ಬನ್ನಿ. ಸರಿ ನಡ್ರಿ. ಅಣ್ಣ ಅದಕ್ಕೆ ಹೊಸ ಮನೆ ಹೊಸ ವರ್ಷ ಇಬ್ರು ಒಟ್ಟಿಗೆ ನಿಂತ್ಕೊಬಿಡಿ, ಒಂದು ಫೋಟೋ ತಗೋಬಿಡಿ. ಲೇ ಸುಮ್ಕಿರ್ಲ ಇನ್ನ ಅಣ್ಣ ಅದೆಲ್ಲ ಆಗಕ್ಕಿಲ್ಲ, ಒಟ್ಟಿಗೆ ನಿಂತ್ಕೊಳ್ಳಿ. ಅಣ್ಣ ಇನ್ನೂ ಹತ್ರ ಬಣ್ಣ, ಮದ್ವೆ ಆಗ ಒಂದು ಹೊಸ ದಾಟಿದ್ರು, ನೀನು ಒಂದು ಚೂರು ದಾಟಿಲ್ವಲ್ಲ. ಲೇ ಅಯ್ಯೋ ನೀ ನೋಡಿ ಇವಾಗ ಓಕೆನಾ? ನಮ್ಮರೆ ಮಂಜ ಬಾ, ಸುತ್ತಿ ತಗೊಳ್ಳ. ಸುತ್ತ ಇರ್ತಾವಲ್ಲ. ರಾಮೂರೆ ಇದನ್ನೆಲ್ಲ ಮೇಲಿಡ್ಬೇಕು. ಸರಿ. ರಾಮೂರೆ ಇದು ಬರೀ ಪೇಪರ್ಸು, ಇದನ್ನ ಬಿಸಾಕಿದ್ರಾಯ್ತು. ಅಯ್ಯೋ ನಮ್ಮರೆ ಅದನ್ಯಾಕೆ ಬಿಸಾಕ್ತೀರಾ? ಇದೇ ಎಷ್ಟು ಪೇಪರು ನಮ್ಮ ಕಷ್ಟ ಕಾಲಕ್ಕೆ ಆಗಿದ್ದು ನಾವು ಗೆಪ್ತಿ ಮಾಡ್ಕೊಳ್ಳಿ. ನಮ್ಮರೆ ಇದನ್ನ ತಗೋಬಿಟ್ಟು ಮಾರ್ಬತ್ತೀನಿ. ಹಾಂ, ಓಹೋ 2 ದಿನ ಊಟಕ್ಕೇನು ಕಮ್ಮಿ ಇಲ್ಲ. ಹಾಂ ಕೊಡಿ, ಕಷ್ಟ ಕಾಲಕ್ಕೆ ಒಂದು ಹುಲ್ ಕಡ್ಡಿನ ಸಹಾಯಕ್ಕೆ ಬರ್ತದೆ. ಇಲ್ಲೇ ಮಡಗಿರ್ತೀನಿ. ಎಲ್ಲ ಅವಳೆ ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂದರೆ ಅವಳು ಮುಂದೆ ಏನು ಪ್ಲ್ಯಾನ್ ಮಾಡ್ತಾಳೆ ಅಂತ ನಮಗೆ ತಿಳ್ಕೊಳಕ್ಕಾಗಕ್ಕಿಲ್ಲಲ್ಲ ಅಕ್ಕವ್ರೆ. ಏನು ಮಾಡೋದೀಗ? ನನಗೆ ಯಾಕೋ ಅವಳು ಅವತ್ತು ಸಹ ಅವಳ ಅಪ್ಪ ಅಮ್ಮನ ಮೀಟ್ ಮಾಡೋಕೆ ಬಂದಿದ್ದು ಮನೆ ಖಾಲಿ ಮಾಡೋ ವಿಚಾರದ ಬಗ್ಗೆ ಮಾತಾಡೋಕೆ ಅಂತ ನನಗೀಗ ಅನ್ನಿಸ್ತಿದೆ. ಅಂದರೆ ನೀವು ಹೇಳ್ತಿರೋದು ನೋಡಿದ್ರೆ ಅವ್ರಿಗೆ ಈಗ ಹೊಸ ಮನೆ ಎಲ್ಲೈತೆ ಅಂತ ಗೊತ್ತಿರ್ತೈತೆ ಅಂತ ಅಲ್ವಾ ಅಕ್ಕ? ಈಗಾಗಲೇ ಆ ಟೀಚರ್ಗೆ ತನ್ನ ಸುತ್ತ ಏನೋ ನಡೀತಿದೆ ಅನ್ನೋ ಡೌಟ್ ಬಂದಿರುತ್ತೆ. ಹಾಗಾಗಿ
ಅವಳು ತುಂಬ ಸೇಫ್ ಆಗಿರೋದಕ್ಕೆ ಪ್ಲ್ಯಾನ್ ಮಾಡಿರ್ತಾಳೆ. ಅವಳು ಹೊರಗಿನವ್ರನ್ನ ನಂಬಲ್ಲ. ಹಾಗಾಗಿ ಅವಳು ಮನೆ ಎಲ್ಲಿ ಅಂತ ಅವ್ರ ಅಪ್ಪ ಅಮ್ಮನಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದರೆ ಅವ್ರಿಗೆ ಗೊತ್ತಿದ್ರು ಏನು ಪ್ರಯೋಜನ ಇಲ್ಲ ಅಲ್ಲೂರ ಹಾಕವ್ರೆ. ಏಟ್ ಕೇಳಿದ್ರು ಅವ್ರೇನು ಹೇಳ್ಬಿಡ್ತಾರಾ? ಲೇ, ಆ ಟೀಚರ್ಗೆ ಅವಳ ಅಪ್ಪ ಅಮ್ಮ ಸಪೋರ್ಟ್ ಆಗಿದ್ರೆ ಈ ಕೋಣಂಗೆ ಯಾರು ಸಪೋರ್ಟ್ ಆಗಿರ್ತಾರೆ ಹೇಳು? ಯಾರು? ಓ, ಮಂಜ ಅಕ್ಕ. ಮಂಜನ್ ಎಳ್ಕೊಂಬಂದು 4 ಬಾರಿಸಿದ್ರೆ ಎಲ್ಲ ಹೇಳ್ಬಿಡ್ತಾನೆ ಅಲ್ಲೂರ. ಪೆದ್ದಿ, ಕೆಲಸ ಕೆಡುತ್ತಷ್ಟೆ. ಮತ್ತೆ ಈಗೇನು ಮಾಡ್ತೀರಾ ಅಕ್ಕ? ನಾನು ಯಾಕೆ ಆ ಟೀಚರ್ ಮನೆನ ಹುಡ್ಕೊಂಡು ಹೋಗ್ಲಿ? ಅವಳನ್ನೇ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರೆ ಅಕ್ಕ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಏನೇ ಆದರೂ ಅದನ್ನು ನಮಗೆ ಪೂರಕವಾಗಿ ಬಳಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಕಣೆ. ಅರ್ಥ ಆಗಲಿಲ್ಲ ಅಲ್ವಾ? ಇನ್ನೀ ಜನ್ಮದಲ್ಲಿ ಮಾವ ಕೋಣ ಮತ್ತೆ ಟೀಚರ್ ಮುಖನ ನೋಡಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಿರು. ರಾಮ, ಅಮ್ಮ 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 ಅಮ್ಮ, ಏನಿಲ್ಲ ಏನಿಲ್ಲ. ಲೇ ದೊಡ್ಡೆ, ನಿಂಗೆ ಹೇಳ್ಕಿತೆ ಹೇಳಿನಿ ಗುಂಡ್ ಮೇಲೆ ನಿಂಗೆ ತೆಗ್ಬೇಡ ಅಂತ. ಊಟ ಆದ್ಮೇಲೆ ತೆಗ್ದೆ, ಯಾವಾಗ ತೆಗರು? ಲೇ ದೊಡ್ಡಟೆ, ಆಯ್ತು ಸುಮ್ಕಿರ್ಲ. ಲೇ ಮಂಜ, ಲೇ ಮಂಜ, ರಾಮು ಅವ್ರೆ, ಏನು? ಹೇಳ್ತೀನಿ ರೀ. ಊಟ ಆಯ್ತಲ್ವಾ? ಕೈ ತೊಳ್ಕೊಳ್ಳಿ. ಅಣ್ಣ ತಕ್ಕ. ಆಹಾ, ನೀವಿಯರಿಗೂ ಗಿಫ್ಟ ರಾಮಣ್ಣ? ಜಾನ್ಕಿ, ಲಕ್ಕಿ ಕಡೆ ನೀನು. ಏ ಸುಮ್ಮನಿರೆ ನೀನು. ರಾಮು ಅವ್ರೆ, ಏನದು? ಹೇಳ್ತೀನಿ ರೀ ಅನ್ನಲ್ಲ. ಹೇಳಿ ರಾಮು ಅವ್ರೆ. ಅವರೇ ಹೇಳ್ತೀನಿ ರೀ. ತಗೊಳ್ಳಿ, ನೀವೇ ನೋಡಿ. ಥ್ಯಾಂಕ್ಸ್ ರಾಮು ಅವರೇ. ಈ ವರ್ಷದಿಂದ ಯಾವ ದಿನದ್ದು ಉಳಿಸ್ಕೋಬಾರ್ದು. ಅದಕ್ಕೆ ವರ್ಷದ ಮೊದಲನೇ ದಿವಸನೇ ಇದನ್ನ ತಗೊಬಂದ್ಬಿಟ್ಟೆ. ಇಷ್ಟ ಆಯ್ತಾ?